ಬೆಂಗಳೂರಿನಲ್ಲಿ ನೋಡಲೇಬೇಕಾಗಿರುವಂತಹ ಜಾಗ ಇದು. ರಂಗೋಲಿ ಗಾರ್ಡನ್ಸ್ ಜಕ್ಕೂರ್ ಹತ್ರ ಇದೆ. ರಾಚೇನಹಳ್ಳಿ ಇದೆಯಲ್ಲ, ಆ ಜಾಗದಲ್ಲಿ ಈ ರಂಗೋಲಿ ಗಾರ್ಡನ್ಸ್ ನೆಲೆಸಿದೆ. ನಾನು ನಮ್ಮ ತಂದೆ ತಾಯಿ ನನ್ನ ಮಕ್ಕಳು ಎಲ್ಲಾನು ಕರ್ಕೊಂಡು ಅಲ್ಲಿಗೆ ಹೋಗಿದ್ದೆ. ತುಂಬಾ ಅದ್ಭುತವಾಗಿತ್ತು. ಅಲ್ಲಿರುವ ಪ್ರತಿಯೊಂದು ಬೊಂಬೆಗಳಿಗೆ ಜೀವ ಇದೆಯೇನೋ ಅನ್ಸುತ್ತೆ. ಕರ್ನಾಟಕ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆಯ ನಾಡು. ಕರ್ನಾಟಕ is known for its rich cultural heritage. Rangoli Gardens is an experience of fascinating and close to realistic sculptural journey. ರಂಗೋಲಿ ಉದ್ಯಾನವನದಲ್ಲಿ ಕರ್ನಾಟಕದ ಆರ್ಥಿಕತೆ, ಆಹಾರ ಪದ್ಧತಿ, ಸಾಂಸ್ಕೃತಿಕ ಸಂಪ್ರದಾಯಗಳು, ಧಾರ್ಮಿಕ ಘಟನೆಗಳು, ಮನೋರಂಜನೆ, ಜೀವನ ಶೈಲಿ ಎಲ್ಲ ವಾಸ್ತವಿಕವಾದ ಶಿಲ್ಪಕಲೆಯ ಮೂಲಕ ನೀವು ನೋಡಬಹುದು. ನೀವು ಬೆಳಗ್ಗೆಯಿಂದ ಸಂಜೆ ತನಕ ಎಲ್ಲಾದ್ರೂ ಹೋಗ್ಬೇಕು, ಮಕ್ಕಳನ್ನ ಕರ್ಕೊಂಡು, ಫ್ರೆಂಡ್ಸ್ ನ ಕರ್ಕೊಂಡು ಅಂದ್ರೆ ಇದು ಒಂದು ಅದ್ಭುತವಾದ ಜಾಗ. ಬೆಳಗ್ಗೆ ಒಂದು 11-11:30 ಅಷ್ಟೊತ್ತಿಗೆ ಹೋದ್ರೆ ಟಿಕೆಟ್ ತಗೊಂಡು ಒಳಗಡೆ ಹೋಗ್ತೀರಾ. 150 ರೂಪಾಯಿ ಟಿಕೆಟ್ ಅಷ್ಟೇ. ಒಳಗಡೆ ಹೋದ್ರೆ ಎಲ್ಲ ಸರಿ ಸುಮಾರು ನೋಡಕ್ಕೆ ನಿಮ್ಗೆ ಒಂದು 2-2.5 ಗಂಟೆ ಬೇಕಾಗತ್ತೆ. ನೀವು ಎಷ್ಟು ಬೇಕೋ ಅಷ್ಟು ಫೋಟೋಗಳು ತೆಕ್ಕೋಬಹುದು, ವಿಡಿಯೋಗಳು ಮಾಡ್ಕೋಬಹುದು. ಅದಕ್ಕೆ ಅಂತ ಪ್ರತ್ಯೇಕವಾಗಿ ಅವ್ರು ಏನೂ ಚಾರ್ಜ್ ಮಾಡಲ್ಲ. ನೀವು ಹೊರಗಡೆ ಬರ್ತಿದ್ದ ಹಾಗೆ ಒಂದು ಅದ್ಭುತವಾದ ರೆಸ್ಟೋರೆಂಟ್ ಇದೆ. ರಂಗೋಲಿ ಗಾರ್ಡನ್ಸ್ ಅವ್ರದ್ದು ರೆಸ್ಟೋರೆಂಟ್. ಎಲ್ಲಾ ಶೈಲಿಯ ಊಟಗಳಿದೆ ಅಲ್ಲಿ. ಅದರಲ್ಲೂ ಜೋಳದ ರೊಟ್ಟಿ ಊಟ ಅಂತೂ ನೀವು ಮಾಡಲೇಬೇಕು. ತುಂಬಾ ರುಚಿಕರವಾಗಿದೆ. ಕ್ಲೀನ್ ಅಂಡ್ ಹೈಜಿನಿಕ್. ತುಂಬಾ ಸ್ವಚ್ಛತೆಯನ್ನು ಕಾಪಾಡಿದ್ರೆ ಇಡೀ ರಂಗೋಲಿ ಗಾರ್ಡನ್ಸ್ ಅಲ್ಲಿ ಅದು ಒಂದು ಅದ್ಭುತವಾದ ವಿಷಯ. ಅಷ್ಟೇ ಅಲ್ಲ, ಹೊರಗಡೆ ಬಂದ್ಮೇಲೆ ನಿಮ್ಗೆ ಟಾಂಗಾ ರೈಡ್ ಇದೆ, ಸೈಕಲ್ ರೈಡ್ ಇದೆ, ಅದಾದ್ಮೇಲೆ ಫಿಶ್ ಸ್ಪಾ ಇದೆ, ಮಕ್ಕಳಿಗೆ ಆಡುವಂತಹ ವಿಡಿಯೋ ಗೇಮ್ಸ್ ಇದೆ. ಆಮೇಲೆ ಹೊರಗಡೆ ನೋಡಬೇಕಾಗಿರುವಂತಹ ಜಾಗಗಳು ತುಂಬಾ ಇದೆ. ಹೊರಗಡೆ ಬಂದ ಮೇಲೂ ಊಟ ಆದ್ಮೇಲೂ ನೋಡುವಂತಹ ಶಿಲ್ಪಕಲೆಗಳು ತುಂಬಾ ಇದೆ. ಇಲ್ಲಿ ಒಂದು ಆಡಿಟೋರಿಯಂ ಕೂಡ ಇದೆ. ಈವೆಂಟ್ಸ್ ನಡೆಯುತ್ತೆ. ಅದೆಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ ಈವೆಂಟ್ಸ್ಗೆ. ಅಷ್ಟೇ ಅಲ್ಲ, ಇದು ಸೋಮವಾರದಿಂದ ಭಾನುವಾರದವರೆಗೂ ಓಪನ್ ಇರುತ್ತೆ. ಬೆಳಗ್ಗೆ 11 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ. ನೀವು 11:30 ಹೋದ್ರೆ ಒಂದು 4:30-5 ಗಂಟೆ ತನಕ ನಿಮ್ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಖಂಡಿತವಾಗ್ಲೂ ಈ ಜಾಗಕ್ಕೆ ನೀವು ಹೋಗ್ಲೇಬೇಕು. ಇದರ ಅನುಭವ ನೀವು ಪಡಿಲೇಬೇಕು. ಮಕ್ಕಳಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾರೆ. ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಕೂಡ ತುಂಬಾ ಖುಷಿ ಆಗತ್ತೆ. ಯಾಕಂತಂದ್ರೆ ತಮ್ಮ ಅಜ್ಜಿ ಕಾಲದ ನೆನಪು, ತಾತನ ಕಾಲದ ನೆನಪೆಲ್ಲ ಹಸಿರಾಗತ್ತೆ. ಅದಕ್ಕೋಸ್ಕರ ಅಷ್ಟೇ ಅಲ್ಲ, ವಯಸ್ಸಾದವ್ರಿಗೆ, ಸೀನಿಯರ್ ಸಿಟಿಸನ್ಸ್ಗೆ ಮತ್ತು ಕೈಲಾದವ್ರಿಗೆ ವೀಲ್ ಚೇರ್ ಕೂಡ ಅಲ್ಲಿ ಲಭ್ಯ ಇದೆ. ಅದ್ರ ಪ್ರಾವಿಷನ್ ಕೂಡ ಇದೆ. ಎಲ್ಲಾ ಕಡೆ ವೀಲ್ ಚೇರ್ನ ನೀವು ತಗೊಂಡು ಹೋಗ್ಬೋದು. ಎಲ್ಲೂ ಹತ್ತಬೇಕು, ಇಳಿಬೇಕು ಅನ್ನೋದು ಇಲ್ವೇ ಇಲ್ಲ. ತುಂಬಾ ಫ್ಲಾಟ್ ಆಗಿದೆ ಎಲ್ಲ ಕಡೆ. ಸೊ ಆರಾಮಾಗೆ ನಿಮ್ಮನೆ ಹಿರಿಯರನ್ನ ಕೂಡ ಧೈರ್ಯವಾಗಿ ಈ ತಾಣಕ್ಕೆ ನೀವು ಕರ್ಕೊಂಡು ಹೋಗಬಹುದು. ನೀವು ಗೂಗಲ್ ನಲ್ಲಿ ರಂಗೋಲಿ ಗಾರ್ಡನ್ಸ್ ಅಂತ ಟೈಪ್ ಮಾಡಿದ್ರೆ ಆರಾಮಾಗೆ ನಿಮ್ಗೆ ಈ ಲೊಕೇಶನ್ ಸಿಗತ್ತೆ. ಮ್ಯಾಪ್ ಹಾಕೊಂಡು ನೀವು ಹೋಗಬಹುದು. ಕಾರು ಅಥವಾ ನಿಮ್ಮ ಸ್ವಂತ ವೆಹಿಕಲ್ ಇಲ್ಲದೆ ಇರೋ ಪಕ್ಷದಲ್ಲಿ ನಿಮ್ಮ ಊಬರು, ಓಲಾ, ರ್ಯಾಪಿಡೋ ಮತ್ತೆ ನಮ್ಮ ಯಾತ್ರಿ ಇಂಥ ಯಾವುದೇ ಒಂದು ಕ್ಯಾಬ್ ಫೆಸಿಲಿಟಿ ಕೂಡ ಈಸಿಯಾಗಿ ಕನೆಕ್ಟ್ ಆಗುವಂತ ಜಾಗ ಇದು. ಬಸ್ಸಲ್ಲಿ ಕೂಡ ಹೋಗ್ಬೋದು. ನೀವು ರಾಚೇನಹಳ್ಳಿ ತನಕ ಹೋದ್ರೆ ಅಲ್ಲಿಂದ ಮಿನಿಮಮ್ ಈ ರಂಗೋಲಿ ಗಾರ್ಡನ್ಸ್ಗೆ ನೀವು ತಲುಪಬಹುದು. ರಂಗೋಲಿ ಗಾರ್ಡನ್ಸ್ ಹೋದ್ರೆ ನೀವು ಹಳ್ಳಿಯ ವಾತಾವರಣ, ಅಲ್ಲಿನ ಆಟ ಪಾಠ, ಅಲ್ಲಿನ ಮಾರುಕಟ್ಟೆ, ಅಷ್ಟೇ ಅಲ್ಲ ಕಂಬಳ, ಆಮೇಲೆ ಕುಸ್ತಿ, ಹೇಗೆ ಅಲ್ಲಿ ವ್ಯಾಪಾರ ಮಾಡ್ತಾ ಇದ್ರು, ಹೇಗೆ ಜನ ಅಲ್ಲಿ ವಾಸ ಮಾಡ್ತಾ ಇದ್ರು, ಉಳಿವೆ ಮಾಡ್ತಾ ಇದ್ರು, ನಮ್ಮ ರೈತರು ಹೇಗೆ ಬದುಕ್ತಾ ಇದ್ರು ಅನ್ನೋದ್ರ ಒಂದು ದೊಡ್ಡ ಅನುಭವ ಆಗತ್ತೆ. ನಿಜವಾಗ್ಲೂ ನೀವೆಲ್ಲರೂ ಹೋಗ್ಲೇಬೇಕು. ಮಸ್ತ್ ಮಜಾ ಇರುತ್ತೆ. ಮಕ್ಕಳನ್ನ, ನಿಮ್ಮ ಮನೆಯವ್ರನ್ನ, ನಿಮ್ಮ ಸ್ನೇಹಿತರನ್ನ ಕರ್ಕೊಂಡು ಹೋಗಿ ಒಂದು ದಿನದ ಒಂದು ಅದ್ಭುತವಾದ ಟ್ರಿಪ್ ಅನ್ನ ನೀವೆಲ್ಲರೂ ಎಂಜಾಯ್ ಮಾಡಿ ಅಂತ ಹೇಳ್ತೀನಿ. ಸೊ ಈಗ ವಿಸಿಟ್ ಮಾಡಿ ರಂಗೋಲಿ ಗಾರ್ಡನ್ಸ್. ಥ್ಯಾಂಕ್ ಯು.